ಸುರಿದ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯಾದ್ಯಂತ ಸದ್ಯ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೂ ರಜೆಯನ್ನ ಘೋಷಿಸಲಾಗಿದೆ ಡಿಸಿ ಅವರಿಂದ. ಬೈಂದೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದೆ. ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ಎಡಮಾವಿನ ಹೊಳೆ. ಹಳಗೆರೆ ಗ್ರಾಮದ 10 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ದೋಣಿಗಳ ಮುಖಾಂತರ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿನ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಅಪಾಯ ಹೆಚ್ಚಾಗುವಂತ ಆತಂಕ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಕರಾವಳಿ ತೀರದಲ್ಲಿ ಕಡಲು ಕೊರೆತದ ಅನಾಹುತಗಳನ್ನು ಪ್ರತಿ ವರ್ಷ ನಾವು ನೋಡ್ತೇವೆ. ಕಡಲು ಕೊರೆತಕ್ಕೆ ಕಲ್ಲು ಗೋಡೆಗಳನ್ನು ಹಾಕುವಂಥದ್ದು, ಇದನ್ನೆಲ್ಲ ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವದ ಥರ ಇಲ್ಲಿ ನಡೀತಾ ಇರುತ್ತೆ. ಅದೊಂದು ಭಾಗ. ಆದರೆ ನದಿ ಕೊರೆತಗಳು ಎಷ್ಟು ಗಂಭೀರ ಸಮಸ್ಯೆಯನ್ನು ತರ್ತಾ ಇದೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕುದ್ರುಗಳು ಅಂದರೆ ನಡುಗಡ್ಡೆಯ ರೀತಿಯ ಪ್ರದೇಶಗಳಲ್ಲಿ ನದಿ ಕೊರೆತ ಯಾವ ರೀತಿ ತೊಂದರೆ ತರ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ನಾನೀಗ ಮುಡುಪೆರಂಪಳ್ಳಿಯ ಪರಿಸರದಲ್ಲಿ ಇದ್ದೇನೆ. ಮಣ್ಣು ಯಾವ ಮಟ್ಟಿಗೆ ಕುಸಿದಿದೆ ಅನ್ನೋದನ್ನು ನೋಡಿ. ಈ ತೆಂಗಿನ ಮರಗಳನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಇನ್ನೊಂದು ಸುತ್ತಿನ ಮಳೆ ಬಂದರೆ ಖಂಡಿತವಾಗಿಯೂ ಕೂಡ, ಯಾಕಂದರೆ ಇದು ಮರಳು ಮಿಶ್ರಿತ ಮಣ್ಣು, ಸೊ ಅದು ಜಗ್ಗುವ ಅಪಾಯ ಬಹಳ ಹೆಚ್ಚು ಇರೋದರಿಂದ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಸೊ ಈ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಪರಿಹಾರೋಪಾಯಗಳು ಏನಿರಬಹುದು, ಸ್ಥಳೀಯರನ್ನು ಮಾತನಾಡಿಸೋಣ. ಈ ಭೂಮಿಯ ಮಾಲಕರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಇದು ಯಾವಾಗ ಮೊನ್ನೆ ಮಳೆಗೆ ಈ ಥರ ಆಯ್ತಾ? ಏನು ಕಾರಣ, ಏನು ಪರಿಹಾರ ನಿಮ್ಮ ಪ್ರಕಾರ? ಮೊನ್ನೆ ಮಳೆಗೆ ಕಾರಣ ಅಂದರೆ ಅಲ್ಲಿ ಅಣೆಕಟ್ಟು ಮಾಡ್ತಾ ಇದ್ದಾರೆ, ಅದು ನೀರು ಸೈಡ್ ಹೊಡಿತದೆ, ಬರುವ ನೀರಿನ ಫೋರ್ಸಿಗೆ ಎಲ್ಲ ಕುಸಿತ ಜಗ್ಗಿ ಹೋಗ್ತದೆ. ಮತ್ತು ಮುಂಚೆ ಇಲ್ಲೆಲ್ಲ ಮರಳುಗಾರಿಕೆ ಮಾಡ್ತಾ ಇದ್ರು, ಅದರದ್ದು ಒಂದು ಪರಿಣಾಮ ಅರ್ಥ ಮಾಡ್ಕೊಳ್ಬೋದು. ನಾವು ಹಿರಿಯರು ಮಾಡಿದ ಜಾಗ, ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಹಸ ಪಡುವಂಥ ಪರಿಸ್ಥಿತಿ ಅಂತೇಳಿ. ಅಮ್ಮ, ನಿಮ್ಮ ಜಾಗ ಸಹ ಇದೆಯಾ? ಏನು ತೊಂದರೆ ಆಗಿದೆ? ಎಲ್ಲ ಕೊಚ್ಚಿ ಹೋಗಿದೆ ನೋಡಿ. ಅಲ್ಲಿ ಒಂದು ಸಾಲ ಎಲ್ಲ ಮರ ಹೋಗಿದೆ. ಇನ್ನೂ ಇನ್ನೂ ಹೇಳಲಿಕ್ಕೆ ಬರೋದಿಲ್ಲ. ಇನ್ನೂ ಮಳೆ ಜೋರು ಬಂದರೆ ಅದು ಜಾಸ್ತಿ ಹೋಗ್ತದೆ. ಸರ್, ಏನು ಪರಿಹಾರ, ಏನು ಇದಕ್ಕೆ ಏನು ಮಾಡಿದರೆ ಅನುಕೂಲ ಆಗುತ್ತೆ ನಿಮ್ಮ ಪ್ರಕಾರ? ಇದಕ್ಕೆ ತಡೆಗೋಡೆ ಕಲ್ಲಿನದ್ದು, ಇಲ್ದಿದ್ರೆ ಕಲ್ಲಿನದ್ದೇ ಒಳ್ಳೆಯದಂತ ಕಾಣಿಸ್ತದೆ. ಇದನ್ನು ಗಮನಕ್ಕೆ ತಂದರೂ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾರೆ. ನಗರಸಭೆಯ ಗಮನಕ್ಕೂ ತಂದಿದ್ದಾರೆ ಅಂತ. ಸೊ ಹೇಗೆ ಇದಕ್ಕೆ ಪರಿಹಾರ ಮತ್ತು ಈಗ ತಕ್ಷಣ ಕೈಗೊಳ್ಳಬೇಕಾದ ಕ್ರಮ ಏನು? ಈಗ ತಕ್ಷಣಕ್ಕೆ ಅಂತ ಹೇಳಿದರೆ ತಡೆಗೋಡೆಯನ್ನು ಭದ್ರಪಡಿಸ್ಲಿಕ್ಕಾಗತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಈಗ ನೀವಾಗಲೇ ನೋಡಿದ್ರಿ, ಎಲ್ಲ ಕುಸಿತ ಆಗಿದೆ ಕೇವಲ ಒಂದೆರಡು ಮಳೆಗೆ. ಇನ್ನೂ ಇಲ್ಲಿ ಮುಂದಕ್ಕೆ ಒಂದು ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಆಗುವ ಕಾರಣಕ್ಕೆ ಇನ್ನು ಯಾವ ರೀತಿ ಸಮಸ್ಯೆ ಉಲ್ಬಣ ಆಗುತ್ತೆ ಅಂತ ಹೇಳಿಕ್ಕಿಲ್ಲ. ಯಾಕಂದರೆ ಅಲ್ಲಿ ಅವರು ಕಟ್ಟನ್ನು ಬಿಟ್ಟುಕೊಟ್ಲಿಲ್ಲ, ಮತ್ತು ಅಲ್ಲಿ ಕಲ್ಲು ರಾಶಿ ಇರೋದ್ರಿಂದಾಗಿ ಸಮಸ್ಯೆ ಉಲ್ಬಣ ಜಾಸ್ತಿ ಆಗ್ತದೆ. ಇಲ್ಲಿ ಶಾಶ್ವತ ರೀತಿಯ ತಡೆಗೋಡೆ ಆಗಬೇಕು. ಭಾಳ ಸ್ಪಷ್ಟವಾಗಿದೆ. ಅಂದರೆ ಈಗ ಇದೊಂದು ಸಣ್ಣ ಸಮಸ್ಯೆ ಅಂದರೆ ನೋಡಿದ್ರೆ ಅಲ್ಲಿ ಕಲ್ಲು ಗೋಡೆಗಳೆಲ್ಲ ಏನು ಕಾಣ್ತಾ ಇದೆ, ಇದು ಹಿರಿಯರ ಕಾಲದಲ್ಲಿ ಆಗಿರುವಂಥದ್ದು. ಅದು ಇಷ್ಟರವರೆಗೆ ಬದುಕಿ ಬಂದಿದೆ ಅನ್ನೋದೇ ವಿಶೇಷ ಅನ್ನುವಂಥದ್ದು. ಸೊ ಅದರ ಬಲದಲ್ಲಿ ಈಗ ಇರುವಂಥದ್ದು ಏನು, ಇದೊಂದು ಸಣ್ಣ ಖಾಸಗಿ ಭೂಮಿಗೆ ಸಂಬಂಧಪಟ್ಟದ್ದು ಅಂತ ನಿರ್ಲಕ್ಷ್ಯ ಮಾಡಿದರೆ ರೈಲ್ವೆ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ನೀವೇ ನೋಡ್ಬೋದು. ಇಲ್ಲಿಂದ ಅಷ್ಟು ದೊಡ್ಡ ಬ್ರಿಡ್ಜು ಕೂಡ ಮುಂದಿನ ದಿನಗಳಲ್ಲಿ ಅಪಾಯ ಬಂದರೆ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಸೊ ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಏನಾಗ್ತಾ ಇದೆ ಅದು ಹೆಚ್ಚು ವೈಜ್ಞಾನಿಕವಾಗಬೇಕು, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದು, ಮತ್ತು ಆಗಿರುವಂಥ ಅನಾಹುತಕ್ಕೆ ಪರಿಹಾರವನ್ನು ತಕ್ಷಣ ಉಡುಪಿ ನಗರಸಭೆ ಕಲ್ಪಿಸಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ಜನರ ಒತ್ತಾಯ ಇರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.